ಫಲವಾಗಿ ಅವರು ಮಾನ್ಯ ಸಿದ್ದರಾಮಯ್ಯನವರು 62 ಕೋಟಿ ಕೊಡಿ ಅಂತ ಹೇಳ್ತಿದ್ದವರು ನನಗೆ ದುಡ್ಡೇ ಬೇಡ ಅಂತ ಹೇಳಿ ಅನ್ಕಂಡೀಷನಲ್ಲಿ ಮಾಡಿದ್ದು ಕೂಡ ಇದು ಒಂದು ನಮ್ಮ ವಿರೋಧ ಪಕ್ಷದ ಒಂದು ಸಾಧನೆ ಮತ್ತು ಹೋರಾಟದ ಫಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ನಾಗೇಂದ್ರ ಅವರು ಟ್ರಾನ್ಸ್ಫರ್ ಮಾಡಿದ 187 ಕೋಟಿನಲ್ಲಿ ಸುಮಾರು 96 ಕೋಟಿ ರೂಪಾಯಿ ಇದು ಅನ್ಯಾಯ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಸದನದಲ್ಲಿ ಹೇಳಿದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹೇಳಿದ್ದು ಇದು ಭಾರತೀಯ ಜನತಾ ಪಕ್ಷದ ಹೋರಾಟದ ಫಲ. ರಾಜೀನಾಮೆಯನ್ನು ಕೊಡಿಸಿದ್ದು ಮತ್ತು ಅವರು ಅರೆಸ್ಟ್ ಮಾಡಿದ್ದು ಇದು ತಾರ್ಕಿಕ ಅಂತ್ಯ ತಗೊಂಡು ಹೋಗ್ಬೇಕಂತಂದರೆ ಈಗ ಅದು ನ್ಯಾಯಾಲಯದ ಮುಂದೆ ಇದೆ. ತಾರ್ಕಿಕ ಅಂತ್ಯ ಇದೆ. ಒಂದು ಡೆಮೋಕ್ರಸಿನಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಹೋರಾಟದ ಫಲ ಅಂತಂದರೆ ಇದೇ ಒಂದು ಹೋರಾಟದ ಒಂದು ಫಲ. ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ಬರು ತಮ್ಮ ಪ್ರಾಪರ್ಟಿನೇ ಒಂದು ಸರೆಂಡರ್ ಮಾಡಿದ್ದಾರೆ ಸರ್ಕಾರಕ್ಕೆ. ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಒಂದು ಬಲಿಷ್ಠ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಪರಿಣಾಮ ಅಂತ ಹೇಳಿ ಮತ್ತು ನಮ್ಮೆಲ್ಲ ನಾಯಕರ ಒಂದು ಹೋರಾಟದ ಫಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಮ್ಮ ಬಸವರಾಜ ರಾಯರೆಡ್ಡಿಯವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಿದರು. ತಮಗೆಲ್ಲ ನೆನಪಿರಬೇಕು ಪತ್ರಕರ್ತರಿಗೆ. ಕಾಂಗ್ರೆಸ್ ಸರ್ಕಾರ ಒಂದು 60% ಸರ್ಕಾರ ಆಗ್ತಿದೆ, ಭ್ರಷ್ಟ ಸರ್ಕಾರ ಆಗ್ತಿದೆ ಅಂತ ಅವರೇ ಒಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿದ್ದಂಥದ್ದು. ಅದರ ಪೂರಕವಾಗಿ ತಮಗೆ ಗೊತ್ತಿದೆ ಒಂದು 3,000 ಕೋಟಿ ಪ್ರಕರಣವನ್ನು ನಡೆದಂಥದ್ದು ಮೂಢ ಹಗರಣ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದರು, ನನಗೆ 62 ಕೋಟಿ ರೂಪಾಯಿ ಕೊಡಿ, ನಾನು ನಿಮ್ಗೆ 14 ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದವರು. ಯಾವಾಗ ಕೋರ್ಟು ಮತ್ತು ಲೋಕಾಯುಕ್ತಗೆ ಎದುರ್ಕೊಂಡು ಅವ್ರು ಏನು ಮಾಡಿದರು, ನೇರವಾಗಿ ಅದನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟದ್ದನ್ನು ತಾವೆಲ್ಲ ನೋಡಿದಿರಿ. ಅಲ್ಲದೆ ಈ ಭಾರತ ಖಂಡದಲ್ಲೇ ನಡೆದಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಏನಂದರೆ, ಕರ್ನಾಟಕದ ಖಜಾನೆಯಿಂದ ನೇರವಾಗಿ 187 ಕೋಟಿ ರೂಪಾಯಿನ ಹೈದರಾಬಾದಲ್ಲಿದ್ದಕ್ಕಂಥ ವೈಯಕ್ತಿಕ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ಬಾರ್, ರೆಸ್ಟೋರೆಂಟು, ಜ್ಯುವೆಲರ್ಸ್ಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ಹಣವನ್ನು ಬಳ್ಳಾರಿಯಲ್ಲಿ ಬಳಸಿದಂಥ ಅಂದಿನ ಸಚಿವರಾದಂಥ ನಾಗೇಂದ್ರ ಅವರ ಭ್ರಷ್ಟ ಕರ್ಮಾಚಾರವನ್ನು ತಾವು ನೋಡಿದಿರಿ. ಅಷ್ಟೇ ಅಲ್ಲದೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿದರು ಶಾಸನಸಭೆಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ. ಏನದು, ಇಲ್ಲ ಅದು 184 ಕೋಟಿ ಅಲ್ಲ, ಅದು 86 ಕೋಟಿ ಅಂತ. ಅಂದರೆ ಒಪ್ಕೊಂಡ್ರಲ್ಲ 86 ಕೋಟಿ. ಆ 86 ಕೋಟಿ ಇವತ್ತು ಎಲ್ಲಿದೆ ಅಂತ ಹೇಳಬೇಕಲ್ಲ ಜನರಿಗೆ. ನೀವು ಯಾಕೆ ಹೇಳ್ತಾ ಇಲ್ಲ ಇದನ್ನು ಅನ್ನೋ ಒಂದು ಮಾತನ್ನು ನಾವು ಕೇಳಲಿಕ್ಕೆ ಬಯಸ್ತೇವೆ. ಒಂದು ನೀಚ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಇದು ನೇರವಾಗಿ ನಮ್ಮ ಸೇನೆಯ ಒಂದು ಅಂಗಗಳಿಗೆ ಮಾಡ್ತಕ್ಕಂಥ ಅವಮಾನ. ಅದನ್ನು ನಾವೆಲ್ಲ ಒಂದು ವಿರೋಧಿಸಬೇಕು ಅಂತ ನಾನು ಹೇಳ್ತೀನಿ. ತಾವು ನೋಡಿದಿರಿ ಮೊನ್ನೆ ಯಾರು ನಮ್ಮ ಕೋಲಾರದೊಬ್ಬರು ಶಾಸಕರು, ಕೆಲವು ಮಂತ್ರಿಗಳು ಭಾಳ ಹಗುರವಾಗಿ ಮಾತಾಡಿ ಮೋದಿಜಿಯವರಿಗೆ ಮತ್ತು ಈ ಸೇನಾ ತುಕಡಿಗಳಿಗೆ, ಸೇನಾ ಮುಖ್ಯಸ್ಥರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಜಿಲ್ಲಾಧ್ಯಕ್ಷರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಸೇರಿಸೋ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ದ ರೂಮ್ ವಾಸ್ ಬರ್ನಿಂಗ್, ರೋಮಿಯೋ ವಾಸ್ ಫಿಡ್ಲಿಂಗ್. ರೋಮ್ ಸುಟ್ಟು ಉರಿತಾ ಇರಬೇಕಾದ್ರೆ ಅಲ್ಲಿನ ರಾಜ ರೋಮಿಯೋ ಗಿಟಾರ್ ಬಾರಿಸ್ತಾ ಇದ್ದಂತೆ. ಇವತ್ತು ಹಂಗಾಗಿದೆ ಇವತ್ತು ನಮ್ಮ ಕಾಂಗ್ರೆಸ್ನ ಪರಿಸ್ಥಿತಿ. ಇವತ್ತು ಬೆಂಗಳೂರಿನ ಸುಮಾರು 70% ಭಾಗ ಮುಳುಗಿದೆ. ಸುಮಾರು 10ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. 1336ರಲ್ಲಿ ಅಕ್ಕಬುಕ್ಕರಿಂದ ಸ್ಥಾಪಿತವಾದಂತಹ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಇವತ್ತು ಅವರು ಒಂದು ಸಾಧನಾ ಸಮಾವೇಶ ಅಂತ ಮಾಡಿಕೊಂಡು ಬಂದಿದ್ದಾರೆ. ಇದೇನು ಸಾಧನಾ ಸಮಾವೇಶ ಅಂತಂದರೆ ಇದು ಅಭಿವೃದ್ಧಿ ಶೂನ್ಯ, ಜಾಹೀರಾತಿನ ಸರ್ಕಾರ. ಇಂತಹ ಒಂದು ಬೂಟಾಟಿಕೆಯ ಒಂದು ಸಾಧನಾ ಸಮಾವೇಶನ ಮಾಡಿಕೊಂಡು ಇವತ್ತು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ. ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಏಪ್ರಿಲ್ 22 ಕಾಶ್ಮೀರದ ಕಣಿವೆಯಲ್ಲಿ ಉಗ್ರರು, ಪಾಕಿಸ್ತಾನದ ಪ್ರೇರಿತರಾದಂಥ ಉಗ್ರರು ಸುಮಾರು 25 ಜನರನ್ನು ನೀವು ಹಿಂದೂಗಳೇ, ನಿಮಗೆ ಕಲ್ಮಾ ಓದಲಿಕ್ಕೆ ಬರುತ್ತೆ ಅಂತ ಹೇಳಿ, ಅಷ್ಟೇ ಅಲ್ಲದೆ ಅವರದ್ದು ಬಟ್ಟೆಯನ್ನು ಬಿಚ್ಚಿಸಿ ಅಮಾಯಕವಾಗಿ ಘೋರ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಶಿವಮೊಗ್ಗದ ನಮ್ಮ ಬಂಧುಗಳು ಕೂಡ ಇರತಕ್ಕಂಥದ್ದನ್ನು ತಾವು ಕೇಳಿದಿರಿ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಜಿಯವರು ಬಿಹಾರದಿಂದ ಒಂದು ಸಂದೇಶವನ್ನು ಕೊಟ್ಟರು. ಇಂಥ ಘೋರ ಅಪಮಾನ ಮಾಡಿದಂಥ ನಿಮಗೆ, ನೀವೆಲ್ಲಿದ್ದರೂ ಕೂಡ ನಿಮ್ಮನ್ನು ಹುಡುಕಿ ಒಡೆದು ನಿಮಗೆ ಊಹಿಸಲಾರದಂಥ ಒಂದು ಶಿಕ್ಷೆಯನ್ನು ಕೊಡ್ತೀನಿ ಅಂತ ಒಂದು ಶಪಥವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ದೇಶಕ್ಕೆ ಒಂದು ಸೂಚನೆಯನ್ನು ಕೊಟ್ಟರು. ಸುಮಾರು 14 ದಿನ ಅವರು ಕಾಯ್ದರು ಕೂಡ. ಆದರೆ ಈ ಒಂದು ಪಾಕಿಸ್ತಾನ ತನ್ನ ಉಗ್ರರನ್ನು ಇನ್ನೂ ಬೆಳೆಸಲಿಕ್ಕೆ ಸಾಧ್ಯ ಮಾಡಿದ ಸಂದರ್ಭದಲ್ಲಿ ಮೇ 8, 7, 8, 9ನೇ ತಾರೀಕು ಉಗ್ರರು ಅಡಗಿರ್ತಕ್ಕಂಥ 9 ತಾಣಗಳಲ್ಲಿ ಸುಮಾರು 100 ಕಿಲೋಮೀಟ್ರು ಪಾಕಿಸ್ತಾನದ ಒಳಗಡೆ ಹೋಗಿ ನಮ್ಮ ಬ್ರಹ್ಮೋಸ್ ಅಸ್ತ್ರಗಳನ್ನು ಉಪಯೋಗಿಸಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿದ್ದಂಥ 100 ಉಗ್ರರನ್ನು ಸಾಯಿಸಿದ್ದನ್ನು ತಾವು ನೋಡಿದಿರಿ. ಅದೇ ಅಲ್ಲದೆ ನಮ್ಮ ಭಾರತೀಯರ ಅಸ್ಮಿತೆ, ನಮ್ಮ ಯಾವ ಹೆಣ್ಣುಮಕ್ಕಳ ಸಿಂಧೂರವನ್ನು ಕೆಡಿಸಿದ್ರೋ
ನಮ್ಮ ಒಂದು ಸಾಕ್ಷಿ ಪ್ರಜ್ಞೆ ಆಗಿತ್ತೋ ಅದೇ ಒಂದು ಆಪರೇಷನ್ ಸಿಂಧೂರದ ಮೂಲಕ ಇಡೀ ದೇಶಕ್ಕೆ ಮತ್ತು ಇಡೀ ಒಂದು ರಾಷ್ಟ್ರಕ್ಕೆ ಪ್ರತಿಯೊಂದು ಹೆಣ್ಮಕ್ಕಳ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಂಥವರು ಮೋದಿಜಿಯವರು. ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದಾರೆ, ಇನ್ನೊಂದು ಮಾತನ್ನು ಹೇಳಬೇಕು. 2011ರಲ್ಲಿ ಕಸಬ್ ಮತ್ತು ಸಂಗಡಿಗರು ಬಾಂಬೆನಲ್ಲಿ 168 ಜನರನ್ನು ಕೊಂದಂಥದ್ದನ್ನು ನಾವೆಲ್ಲ ಕಣ್ಣಾರೆ ಟಿ ವಿಗಳಲ್ಲಿ ನೋಡಿದ್ದೇವೆ. ಅಂತಹ ಕಸಬ್ನಿಗೆ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಕೊಟ್ಟಂಥ ಒಂದು ಸೆಂಟರ್ನು ಕೂಡ ಅವರು ಹೊಡೆದಾಕಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಅದು ಒಂದು ದಿಟ್ಟ ಒಂದು ನಾಯಕತ್ವ, ಮೋದಿಜಿಯವರ ನಾಯಕತ್ವದಿಂದ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. 10ನೇ ತಾರೀಕು ಅಲ್ಲಿಂದ ಒಂದು ಡೈರೆಕ್ಟರ್ ಜನರಲ್ ಆಫ್ ದಿಸ್ ಆರ್ಮಿಯಿಂದ ಒಂದು ಫೋನ್ ಬರುತ್ತೆ. ಮೊದಲನೇ ಫೋನ್ನ ನಮ್ಮ ಫೋನ್ ತೆಗೆಯೋದಿಲ್ಲ. 2ನೇ ಫೋನ್ ಬಂದಾಗ ಅವರು ಮಂಡಿಯವರು ಕೇಳ್ತಾರೆ, ದಯವಿಟ್ಟು ನಿಮ್ಮ ಯುದ್ಧವನ್ನು ನಿಲ್ಲಿಸಿ ಅನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಅವರು ರಿಕ್ವೆಸ್ಟ್ ಮಾಡಿದ್ರ ಮೇರೆಗೆ ಅದನ್ನು ಕದನ ವಿರಾಮವನ್ನು ಮಾಡಿದ್ದಾರೆ ಹೊರತು ಅದನ್ನು ನಿಲ್ಲಿಸಿಲ್ಲ. ಎಲ್ಲಿನವರೆಗೂ ಕೊನೆಯ ಒಂದು ಉಗ್ರಗಾಮಿಗಳು ಕೊನೆಯವರೆಗೂ ಹಿಡಿಯೋವರೆಗೂ ಅವರನ್ನು ಪತನ ಮಾಡೋವರೆಗೂ ಕೂಡ ನಮ್ಮ ಈ ಒಂದು ಹೋರಾಟ ಮುಂದುವರಿತದೆ ಅಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಆದರೆ ತಮ್ಮ ಇತ್ತೀಚಿನ ಒಂದು ಹೇಳಿಕೆಗಳನ್ನು ನೋಡಿದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು, ಕೆಲವು ಶಾಸಕರು ಮೋದಿಜಿಯವರ ಬಗ್ಗೆ ಮತ್ತು ಸೇನಾ ವಿಭಾಗದ ಬಗ್ಗೆ ಅವರು ಬೆಲೆಗಳನ್ನು ಏರಿಸಿರ್ತಕ್ಕಂಥದ್ದು, ಹಾಲಿನ ಬೆಲೆಯನ್ನು 9 ರೂಪಾಯಿ ಏರಿಸಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಹಾಲಿನ ಬೆಲೆಗೆ ರೈತರಿಗೆ ಕೊಡಬೇಕಾದಂಥ 900 ಕೋಟಿ ರೂಪಾಯಿಗಳನ್ನು ಕೊಡದಲ್ಲೇ ಉಳಿಸ್ಕೊಂಡಿರ್ತಕ್ಕಂಥದ್ದು, ರೈತರ ಪರವಾಗಿ ಮಾತಾಡ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ. ಇದು ತಮಗೆ ಗೊತ್ತಿರಲಿ, ಇದುವರೆಗೆ 2,000 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತಿನವರೆಗೆ 2,000 ಜನ ರೈತರು ಅದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ಅಲ್ಲದೇ ನಮ್ಮ ಶಿವಾನಂದ ಪಾಟೀಲ್ ಅಂತ ಒಬ್ಬರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ರೈತರಿಗೆ ಭಾಳ ಅವಮಾನ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ರೈತರ ಆತ್ಮಹತ್ಯೆ ಕೇವಲ ಪರಿಹಾರವನ್ನು ಪಡೀಲಿಕ್ಕೆ ಹೋಗಿ ಸಾಯ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಡತಕ್ಕಂಥ ಒಂದು ನೀಚ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಬೇಸರ ಆಗ್ತದೆ. ಅಷ್ಟೇ ಅಲ್ಲದೆ ಒಂದು KPSCಯಲ್ಲಿ ನಡೆದಂಥ ಭ್ರಷ್ಟಾಚಾರ, ಸುಮಾರು 87,000 ಜನ ಮಕ್ಕಳು ಆಸೆಯನ್ನು ಇಟ್ಕೊಂಡು ನಾವು ಅಧಿಕಾರಿಗಳಾಗಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡು ಬಂದರು. ಆದರೆ KPSCಯಲ್ಲಿ ಬ್ರಹ್ಮಾಚಾರ ನಡೆದಂಥ ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಕೂಡ ಒಂದು ಮೋಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಿಮಗೆ ಇನ್ನೊಂದು ಗೊತ್ತಿರಲಿ, ಸುಮಾರು 1,000 ಬಾಣಂತಿಯರು ಈ ರಾಜ್ಯದಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ. ಯಾಕೆಂತಂದರೆ ಪಶ್ಚಿಮ ಬಂಗಾಳದ ಒಂದು ಸಂಸ್ಥೆಯಿಂದ ಅವರು ಖರೀದಿ ಮಾಡಿರ್ತಕ್ಕಂಥ ಕಳಪೆ ದರ್ಜೆಯ ಔಷಧಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 1,000 ಹೆಣ್ಮಕ್ಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೇ ರೀತಿ 1,100 ಜನ ಈ ಒಂದು ಮಕ್ಕಳು, ನವಜಾತ ಶಿಶುಗಳು ಅವರು ಕಳ್ಕೊಂಡಿದ್ದಾರೆ, ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೊಂದು ರಾಷ್ಟ್ರದಲ್ಲಿ ಅತ್ಯಂತ ಒಂದು ನೀಚ ಸರ್ಕಾರ ಇದು. ಕಾನೂನು ವ್ಯವಸ್ಥೆ ಕುಸಿದಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ ಇವತ್ತು ಮುದ್ರಾಂಕ ಶುಲ್ಕವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಹೊರ ರೋಗಿಗಳು, ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಹೊರ ರೋಗಿಗಳು ನಾವು 5 ರೂಪಾಯಿ 10 ರೂಪಾಯಿ ಬಡವರು ಹೋಗೋದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಶ್ರೀಮಂತರು ಹೋಗಲ್ಲ. ಅಲ್ಲೋದ್ರೆ 100 ರೂಪಾಯಿ ಕೊಡಬೇಕಾದಂಥ 200 ರೂಪಾಯಿ ಕೊಡಬೇಕಾದಂಥ ಒಂದು ಸ್ಥಿತಿ ಇವತ್ತು ಅಡ್ಮಿಷನ್ ತೊಗೊಳಕ್ಕಂಥ ಒಂದು ಇರತಕ್ಕಂಥದ್ದು. ಡೆತ್ ಸರ್ಟಿಫಿಕೇಟು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಡೆತ್ ಸರ್ಟಿಫಿಕೇಟ್ ಬೇಕಂದ್ರೆ ಅದು 300 ರೂಪಾಯಿ ಮಾಡಿದ್ದಾರೆ. ಎಂಥ ಒಂದು ನೀಚವಾದಂಥ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ತಮಗೆ ಒಂದು ಭಾಳ ಆಶ್ಚರ್ಯ ಆಗ್ತದೆ. ಹಾಗೆಯೇ ಈ ಸರ್ಕಾರ ಬರೀ ಅಭಿವೃದ್ಧಿ ಮಾಡಿದ್ದು ಏನಂತಂದರೆ ಬರೀ 52,000 ಗ್ಯಾರಂಟಿಯನ್ನು ಕೊಟ್ಟಿದ್ದು. ದೊಡ್ಡ ಸಾಧನೆ ಅಂತಂದರೆ 52,000 ರಾಜ್ಯದ ಬೊಕ್ಕಸದಿಂದ 52,000 ಬೊಕ್ಕಸ ಇದು ಕೊಟ್ಟದ್ದು. ಅದರಲ್ಲೂ 40,000 ಕೋಟಿಯನ್ನು ಪರಿಶಿಷ್ಟ ಜಾತಿಯವರು ತಗೊಂಡದ್ದೇ ಒಂದು ದೊಡ್ಡ ಒಂದು ಹೆಸರು. ಹಾಗಾಗಿ ಈ ಒಂದು ಸರ್ಕಾರ ಏನು ಇವತ್ತು ಮಾಡ್ತಾ ಇದೆ, ಇದೊಂದು ರೈತ ವಿರೋಧಿ. ಯುವಕರಿಗೆ ಯುವ ನಿಧಿಗೆ ತಾವೇನು ಹೇಳಿದ್ರಿ, ಯುವ ನಿಧಿ ಭಾಗ್ಯ ಕೊಡುವಾಗ ತಾವೇನು ಹೇಳಿದ್ರಿ, ಎಲ್ಲ ಕರ್ನಾಟಕದ ಎಲ್ಲ ನಿರುದ್ಯೋಗಿಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಎಲ್ಲರಿಗೂ 3,000 ಕೊಡ್ತೀವಿ ಅಂದ್ರಿ. ಆಮೇಲೆ ಏನು ಮಾಡಿದ್ರಿ, ಡಿಪ್ಲೊಮಾ ಓದ್ತಿರೋರಿಗೆ 6 ತಿಂಗಳ ಹಿಂದುಗಡೆ ಪಾಸಾಗಿರೋರು ಮಾತ್ರ ಕೊಡ್ತೀವಿ ಅಂದರು. 3,60,000 ಜನರಿಗೆ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ 14 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ಸೊ ಈ ಥರ ನೀವೇನು ಹೇಳಿದ್ರಿ, ಮೊದಲು ಹೇಳಿದ್ರಿ ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂದ್ರಿ. ತದನಂತರದಲ್ಲಿ ಏನು ಮಾಡಿದ್ರಿ, ನಿಮ್ಮ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ. ಇದು ನಿಮಗೆ ಎಲೆಕ್ಷನ್ ಬೇಕಾದಾಗ ನಿಮಗೆ ಸಭೆ ಸಮ್ಮೇಳನ ಮಾಡೋಂಥ ಸಂದರ್ಭದಲ್ಲಿ ಸಾಧನಾ ಸಮಾವೇಶ 3 ದಿವಸ ಮೊದಲು 4 ದಿವಸ ಮೊದಲು ಹಾಕುವಂಥ ಒಂದು ಕ್ರಿಯೆಯನ್ನು ತಾವು ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ನೀವು ಏನು ಮಾಡ್ತಾ ಇದ್ದೀರಿ, ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋಕ್ಕೆ ಹೋಗಿ ಇವತ್ತೇನಾಗಿದೆ, ಇಡೀ ಬೆಂಗಳೂರೇ ಮುಳುಗೋಗಿದೆ, ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಈ ಎಲ್ಲ ಅಂಶಗಳನ್ನು ನಾವು ಭಾರತೀಯ ಜನತಾ ಪಕ್ಷ ಅದನ್ನು ಧೈರ್ಯವಾಗಿ ನಿಟ್ಟವಾಗಿ ನಾವು ಒಂದು ವಿರೋಧವನ್ನು ಮಾಡ್ತೇವೆ. ನೀವು ಈ ರಾಜ್ಯದ ಜನತೆ ಕ್ಷಮೆಯನ್ನು ಕೇಳಬೇಕು.
ಇನ್ನು ಮುಂದೆ ಈ ಹಣವನ್ನು ಪೋಲ್ ಮಾಡ್ದಲೇ, ಸಾರ್ವಜನಿಕ ಹಣವನ್ನು ಪೋಲ್ ಮಾಡ್ದಲೇ ಇದನ್ನು ಸದುಪಯೋಗಕ್ಕೆ ಬಳಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ಇಷ್ಟನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಏನಾಗಿದೆ ಅಂತಂದರೆ ಇವತ್ತು 2411 ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ. ಈ ಸರ್ಕಾರ ಬಂದ ಮೇಲೆ 1,80,742 ಕೇಸಸ್ಸು ಕ್ರಿಮಿನಲ್ ಕೇಸಸ್ ಆಗಿದೆ. ಅಂದರೆ ಇಂದಿನ ಸರ್ಕಾರಕ್ಕೆ ನೆನೆಸ್ಕೊಂಡ್ರೆ 35-40% ಜಾಸ್ತಿ ಆಗಿದೆ. ಆದರೆ ಭಾಳ ಅತ್ಯಂತ ಸೂಕ್ಷ್ಮ ಮತ್ತು ನೋವಿನ ಸಂಗತಿ ಅಂತಂದರೆ, ನಮ್ಮ ಬೆಂಗಳೂರಿನಲ್ಲಿ ಒಂದು ರೇಪ್ ಆಗ್ತದೆ ಮಡಿವಾಳದಲ್ಲಿ. ಅಂತಹ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರು ಒಂದು ಮಾತನ್ನು ಹೇಳ್ತಾರೆ, ಭಾಳ ನೋವಿನ ಸಂಗತಿ. ಏನು ಹೇಳ್ತಾರೆ ಅಂದರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಇಂಥದ್ದೆಲ್ಲ ಆಗೋದು ಸರಿ ಬಿಡಿ. ಎಂಥ ಬೇಜವಾಬ್ದಾರಿ ಅಂದಂಥ ಹೇಳಿಕೆ ನೋಡಿ. ಬೇರೆ ನಮ್ಮ ಅಪ್ರಾಪ್ತ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದರೆ ಅದನ್ನು ಪ್ರೊಟೆಕ್ಷನ್ ಮಾಡಬೇಕಂಥದ್ದವರು, ಅದನ್ನು ಕಾಪಾಡಬೇಕಾದಂಥ ಗೃಹ ಸಚಿವರು ದೊಡ್ಡ ನಗರಗಳಲ್ಲಿ ಇದೆಲ್ಲ ಸಾಮಾನ್ಯ ಬಿಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇವರು ಕೊಟ್ಟಂಥ ಇಂಥ ಬೇಜವಾಬ್ದಾರಿ ಹೇಳಿಕೆಗಳಿಂದ ಏನಾಯಿತು? ಉದಯಗಿರಿ ಮೈಸೂರಿನಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಆಯಿತು, ಮಂಗಳೂರಿನಲ್ಲಾಯಿತು, ಹಿಂದೂ ಕಾರ್ಯಕರ್ತರ ಹತ್ಯೆಗಳು ನಿರಂತರವಾಗಿ ನಡೀತಾ ಇದೆ. ಇದೆಲ್ಲ ಯಾರಿಂದ ಕಾರಣ ಆಯ್ತು ಹೇಳಿ? ನಾವೆಲ್ಲ ಒಂದೇ ಸಮಾಜದಲ್ಲಿ ಸಹೋದರರಂತೆ ಬಾಳ್ತಿದ್ದಂಥ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಮಧ್ಯದಲ್ಲಿ ಈ ಥರ ಒಂದು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಇವತ್ತು ನಮ್ಮಲ್ಲಿ ಒಂದು ಭೇದ ಭಾವ ಬಂದು ಸಮಾಜದಲ್ಲಿ ಅರಾಜಕತೆ ಆಗಿದೆ. ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಿರಂತರವಾಗಿ ನಡೀತಾ ಇದೆ. ಅಷ್ಟನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಷ್ಟೇ ಅಲ್ಲದೆ ಇದರಿಂದ ಏನಾಗಿದೆ, ಈ ಓಲೈಕೆಯ ನೀತಿಯಿಂದಾಗಿ ರಾಜ್ಯದಲ್ಲಿ ಕೂಡ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿದೆ, ನಿನ್ನೆ ಒಂದು ಬೆಲ್ಲದನ್ನ ಅಂತಕ್ಕಂಥ ಶಾಸಕರು ಹುಬ್ಳಿಯ ಶಾಸಕರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹುಬ್ಳಿಲಿ ಅನೇಕ ಭಯೋತ್ಪಾದಕರನ್ನ ಕಾಣುವಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳೋಕ್ಕೆ ಇವತ್ತು ಅದಕ್ಕೆ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ, ಇವತ್ತು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನು ಮತಗಳನ್ನು ಗಳಿಸಲಿಕ್ಕೋಸ್ಕರ ಮಾಡತಕ್ಕಂಥದ್ದು. ಮತ್ತು ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಮರೆತೆ. ನಾನು ಏನು ಹೇಳಲಿಕ್ಕೆ ಅಂತಂದರೆ, ಕರ್ನಾಟಕದ ಆಹಾರ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಹಾರ ಮತ್ತು ಪೂರೈಕೆ ಸಚಿವರಾದರು ಮೊನ್ನೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಮಾತನ್ನು ಹೇಳಿದ್ದು ತಾವೆಲ್ಲ ಕೇಳಿದ್ದೀರಿ. ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಮತ್ತು ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಿ ಆಗಬೇಕಾಗಿತ್ತು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಅದರರ್ಥ ಏನಂತಂದರೆ, ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸುಮಾರು 65 ವರ್ಷಗಳಿಂದ ಈ ಒಂದು ದಲಿತರನ್ನು ಬರೀ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಬಂದಿದೆಯೇ ಹೊರತು ಅವ್ರನ್ನ ಯಾವುದೇ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿರೋದನ್ನು ನಾನು ನಿಮಗೆ ನೆನೆಸ್ಲಿಕ್ಕೆ ಬಯಸ್ತೇನೆ. ಯಾವಾಗ ಕಾಂಗ್ರೆಸ್ಗೆ ವೋಟ್ ಬೇಕೋ ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗ್ಬೋದು, ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ದಲಿತರು. ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಆ ಪಾರ್ಟಿನ ತರ್ಬೋದು, ಬಟ್ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ನಡೆಯನ್ನು ನೆಹರೂರವರ ಕಾಲದಿಂದ ಇದುವರೆಗೂ ಕೂಡ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೊಂಡು ಬಂದಿದೆ. ಆದರೆ 2014ರಲ್ಲಿ ಆಡಳಿತಕ್ಕೆ ಬಂದಂತಹ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಸಂವಿಧಾನಕ್ಕೆ ನಮಸ್ಕಾರವನ್ನು ಮಾಡಿ ರಾಮನಾಥ್ ಕೋವಿಂದರವರನ್ನು ರಾಷ್ಟ್ರಪತಿಗಳನ್ನಾಗಿ ಮಾಡಿದರು. ಎರಡನೇ ಸಾರಿ ಆದಂಥ ಸಂದರ್ಭದಲ್ಲಿ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು ಒಂದು ಆದಿವಾಸಿ ಮಹಿಳೆಯನ್ನು ಇವತ್ತು ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಕೊನೆಯದಾಗಿ ಮತ್ತೆ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ, ಈಗ ಬೆಲೆ ಏರಿಕೆ ಸುಮಾರು 40 ಮತ್ತು ಇನ್ನೊಂದು ಹಗರಣ ತಾವು ನೋಡಿದಿರಿ. ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನೆಯವರ ಸುಪುತ್ರರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಅವರ ಕುಟುಂಬದವರಿಗೆ 5 ಎಕರೆ ಭೂಮಿಯನ್ನು KEDB ಭೂಮಿಯನ್ನು ಏರೋಸ್ಪೇಸ್ ಮಟ್ಟದಲ್ಲಿ ಅಕ್ವೈರ್ ಮಾಡಿಕೊಂಡಂಥದ್ದು. ಯಾವಾಗ ನಮ್ಮ ಹೋರಾಟ ಜಾಸ್ತಿ ಆಗ್ತದೋ ಅದನ್ನು ಇಮ್ಮಿಡಿಯೇಟಾಗಿ ಕೊಟ್ಟಂಥದ್ದನ್ನು ತಾವು ನೋಡಿದಿರಿ. ಅದೇ ಕುಟುಂಬಕ್ಕೆ ಈಗ SC/ST ಹಣದಿಂದ ನಮಗೆ ಒಂದು ಬೋರ್ವೆಲ್ ಹಾಕ್ಲಿಕ್ಕಾಗಲಿ, ಒಂದು ಗಂಗಾ ಕಲ್ಯಾಣಕ್ಕಾಗಲಿ, ಒಂದು ಮನೆ ಕಟ್ಕೊಳ್ಳೋಕ್ಕಾಗಲಿ ನಮ್ಮ ದಲಿತ ವರ್ಗದವರು ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 2 ವರ್ಷದಿಂದ 9,90,00,000 ರೂಪಾಯಿಗಳನ್ನು ಆ ಕುಟುಂಬದ ಶಿಕ್ಷಣ ಸಂಸ್ಥೆಗಳಿಗೆ ಕಾಂಪೌಂಡ್ ಕಟ್ಕೊಳ್ಳೋಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಜಗಜ್ಜಾತರಾಗಿದೆ, ಅದು ಆನ್ ರೆಕಾರ್ಡ್ ಇದೆ ಅಂತಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲದೇ ನಮ್ಮ ಎಲ್ಲ ವಿಚಾರಗಳಿಗೆ ಮಾತಾಡ್ತಕ್ಕಂಥ ಒಬ್ಬ ಮಹಾನ್ ನಾಯಕರಿದ್ದಾರೆ. ಯಾರವರು? ಸಂತೋಷ್ ಲಾಡು. ಅವರು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ. ಅವರು ಕಿಟ್ ಖರೀದಲ್ಲಿ 75 ಲಕ್ಷ ರೂಪಾಯಿ ಲೇಬರ್ಸ್ಗೆ ಚಿತ್ರದುರ್ಗ ಅಲ್ಲಿ ತಂದಿದ್ದನ್ನು ಅವ್ರ ಬಗ್ಗೆ ಮಾತಾಡಬೇಕಾಗಿದೆ. ಹೀಗೆ ಅನೇಕ ಅಂಶಗಳನ್ನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಅವರು ಬರೀ ಭ್ರಷ್ಟಾಚಾರ ಬಿಟ್ಟರೆ ಏನು ಮಾಡಿಲ್ಲ ಅಂತಕ್ಕಂಥ ಅಂಶಗಳನ್ನು ತಮಗೆ ತಿಳಿದೇ ಇದೆ. ಮತ್ತೊಮ್ಮೆ ತಿಳಿಸ್ಲಿಕ್ಕೆ ನಾ ಬಯಸ್ತೇನೆ. ನಮ್ಮ ರಾಮಕೃಷ್ಣಪ್ಪನವರು ಒಂದು ಮಾತು ಹೇಳಿದ್ರು, ಏನಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಹೇಗೆ ಇವರು ಮಾಡಿದರು ಅಂತ. ಇವ್ರಿಗೆ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು 52,000 ಕೋಟಿ ರೂಪಾಯಿನ ಬಜೆಟಲ್ಲಿ ತೆಗೆದಿಟ್ಟರು.
ಆ ಬಜೆಟಲ್ಲಿ ತೆಗೆದಿದ್ದ ಸಂದರ್ಭದಲ್ಲಿ ಮೊದಲನೇ ವರ್ಷದಲ್ಲಿ 11,000 ಕೋಟಿ, ಎರಡನೇ ಬಜೆಟ್ನಲ್ಲಿ 14,000 ಕೋಟಿ, ಮತ್ತೆ ಈ ಸರಿ 16 ಕೋಟಿ, ಒಟ್ಟು 40,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನು ತಾವು ಬಳಸ್ಕೊಂಡಿದ್ದೀರಿ. ಈಗ ನೀವು ಬೇರೆಯವ್ರಿಗೆ ಗ್ಯಾರಂಟಿ ಕೊಡಬೇಕಾದ್ರೆ ಇವ್ರಿಗೆ ಗ್ಯಾರಂಟಿ ಕೊಡಬೇಕಲ್ಲ, ಅವ್ರಿಗೆ ಅಭಿವೃದ್ಧಿಗೆ ಇಟ್ಟಿದ್ದ ಹಣನ ನೀವು ಬಳಸ್ಕೊಂಡಿದ್ದೀರಿ ಅಂತಂದು ಯಾಕೆ ಬಳಸ್ಕೊಂಡಿದ್ದೀರಿ ನೀವು ಅಂತಕ್ಕಂಥದ್ದು. ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಹೇಳ್ತದೆ ನಾವು ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ, ಇದು ದಲಿತ ಸರ್ಕಾರ ಅಂತ ಹೇಳ್ತದೆ. ದಲಿತರ 2 ಸಂಸ್ಥೆಗಳೇನಿದೆ, ಒಂದು ಪರಿಸ್ಥಿತಿ SC/ST ಕಮಿಷನ್ನು, ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ಸಾಧನಾ ಸಮಾವೇಶ ಮಾಡಿ ದಲಿತರಿಗೆ ಇವತ್ತು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು SC/ST ಕಮಿಷನ್ನ 2 ವರ್ಷದಿಂದ ಅದು ಕೆಲಸ ಮಾಡ್ತಾ ಇಲ್ಲ. ಇದು ಭಾಳ ಸೀರಿಯಸ್ ಆಗಿರ್ತಕ್ಕಂಥ ವಿಷಯ. ಇದು ಒಂದು ಸಾಂವಿಧಾನಿಕ ಸಂಸ್ಥೆ. ಯಾರ ಮೇಲೆ ಅವ್ರ ಮೇಲೆ ದೌರ್ಜನ್ಯ ನಡೀತದೆ ಅವ್ರು ನೇರವಾಗಿ ಅರ್ಜಿ ಕೊಟ್ಟು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಈ ಒಂದು SC/ST ಕಮಿಷನ್ಗೆ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನೇ ಮಾಡಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಈ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತಕ್ಕಂಥ ಇನ್ನೊಂದು ಸಂಸ್ಥೆ ಇದೆ, ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗ ಅಂತ. ಅದು ಈ ಸಂಬಂಧಪಟ್ಟಂಥ ಸಫಾಯಿ ಕರ್ಮಚಾರಿಗಳಿಗೆ ಪೌರ ಕಾರ್ಮಿಕರಿಗೆ ನಡೆಸ್ತಕ್ಕಂಥ ಸಂಸ್ಥೆ. ಅದಕ್ಕೂ ಅಧ್ಯಕ್ಷರನ್ನ ಮಾಡಲಿಲ್ಲ. ಇದಕ್ಕೆ ನೀವೇನು ಹೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಉತ್ತರ ಏನಿದಕ್ಕೆ? ನಾನು ಕೇಳಿದ್ರೆ ನಾನು ದಲಿತ ಸಿದ್ದರಾಮಯ್ಯ, ನಾನು ದಲಿತರ ಪರವಾಗಿರ್ತಕ್ಕಂಥವನು, ದಲಿತರಿಗೋಸ್ಕರ ಇದ್ದೀನಿ, ಸಾಮಾಜಿಕ ನ್ಯಾಯ ಮಾಡುವಂಥವ್ರು, ಈ 2 ಸಂಸ್ಥೆಗಳಿಗೆ 2 ವರ್ಷದಿಂದ ನೀವು ಯಾಕೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ. ಹಾಗೆಯೇ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 20ರಿಂದ 25 ಒಂದು ತಾಲೂಕಿಗೆ ನಾವು ಕೊಡ್ತಾ ಇದ್ವಿ. ಆದರೆ ಇವತ್ತು ಒಂದೊಂದು ಕೊಡ್ತಾ ಇದ್ದಾರೆ, ಒಂದೊಂದು ತಾಲೂಕಿಗೆ ಒಂದೊಂದು ಕೊಡುವಂಥ ಒಂದು ಸ್ಥಿತಿ ಆಗಿದೆ. ಮತ್ತು ನಾನು ಇನ್ನೊಂದು ವಿಚಾರ ಹೇಳಬೇಕಂತಂದರೆ, ಈ ಒಂದು ಬಗರ್ಕುಂಬ ಅರ್ಜಿಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8 ಲಕ್ಷ ಅರ್ಜಿಗಳಿದೆ. ಆ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿ ಮೇಲಿಂದ ಮೇಲಿಗೆ ಕಂದಾಯ ಸಚಿವರು ಅಧಿಕಾರಿಗಳ ಮೇಲೆ ಒತ್ತಾಯವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕಂದಾಯ ಅಧಿಕಾರಿಗಳೇನು ಮಾಡಿದ್ದಾರೆ, ಆ ಒತ್ತಡನ ತಿರುಗಿಕೊಳ್ಳೋಕ್ಕೆ ಸಕಾರಣಗಳಿಲ್ಲದೆ ತಪ್ಪು ಕಾರಣಗಳನ್ನು ಕೊಟ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಸರಿಯಾದಂಥ ನ್ಯಾಯಯುತವಾದಂಥ ರೈತರು ಸುಮಾರು ವರ್ಷಗಳಿಂದ ಕಲ್ಟಿವೇಷನ್ ಮಾಡ್ಕೊಂಡು ಬಂದಿರ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ನೆಲಮಂಗಲ ತಾಲೂಕಲ್ಲಿ ತಮಗೆ ಗೊತ್ತಿರಲಿ, ಇದೇ ಒತ್ತಡಕ್ಕೆ ಮಾಡಿದಂಥ ತಹಶೀಲ್ದಾರರು ಮತ್ತು ಇಲ್ಲಿನ ರೆವಿನ್ಯೂ ಅಧಿಕಾರಿಗಳು ಸುಮಾರು 500 ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿ DC ಅವರ ಅಪ್ರೂವಲ್ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ನ್ಯಾಯಯುತವಾಗಿ ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ. ಆದರೆ ಅಲ್ಲಿರ್ತಕ್ಕಂಥ ರೈತರನ್ನ ಸುಮಾರು 10, 20, 30, 40 ವರ್ಷಗಳು ಮಾಡ್ತಕ್ಕಂಥವ್ರು ನಿಮ್ಮ ಒಂದು ಒತ್ತಡಕ್ಕೆ ಮಾಡಿದ್ದು ಅದನ್ನು ಮಾಡ್ತಾ ಇದ್ದೀರಿ, ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈ ಇನ್ನೊಂದು ವಿಚಾರನ ಹೇಳಲಿಕ್ಕೆ ಬಯಸ್ತೇನೆ, ಏನಂತಂದರೆ ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲಿಕ್ಕೆ ನೀವು ನಿಮ್ಮ ಬಜೆಟ್ನಲ್ಲಿ 4% ಮೀಸಲಾತಿಯನ್ನು ಕೊಟ್ಟಿದ್ದೀರಿ. ಆದರೆ ನಾನು ಹೇಳ್ತೀನಿ, ಒಂದು ಇಂದಿರಾ ಸಹಾನಿ ಅನ್ನೋ ಒಂದು ಸುಪ್ರೀಂ ಕೋರ್ಟ್ನ ಒಂದು ದೊಡ್ಡ ಒಂದು ನ್ಯಾಯಾಲಯದಲ್ಲಿ, ಅಂದರೆ ಸುಮಾರು ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥ ಒಂದು ಐತಿಹಾಸಿಕ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಮಾತನ್ನು ಹೇಳಿದೆ, ಮಾಡಲಿಕ್ಕೆ ಎಷ್ಟು ಹಣವನ್ನು ಈಸ್ಕೊಳ್ತಾರೆ, ಅದನ್ನು ಈಸ್ಕೊಂಡು ತಹಸೀಲ್ದಾರ್ಗೆ ಎಷ್ಟು ಅಂತ ಒಂದು ಇತ್ತೀಚಿನ ದಿನಗಳಲ್ಲಿ PDO ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಯಾರು ಹೇಗೆ ಎಷ್ಟು ಕೊಡಬೇಕು, ನಾನು ಎಷ್ಟು ತೊಗೊಳ್ತೀನಿ ಅಂತೇಳಿ ಒಂದು ಖಾತೆ ಮಾಡಲಿಕ್ಕೆ 25ರಿಂದ 30 ಸಾವಿರ ಒಂದು ಮನೆ ಖಾತೆ ಮಾಡಲಿಕ್ಕೆ ಕೇಳ್ತಾರೆ. ಒಬ್ಬ ರೈತರ ಜಮೀನನ್ನು ಖಾತೆ ಮಾಡಲಿಕ್ಕೆ ಹೋದಾಗ ಆ ವ್ಯಾಲ್ಯೂ ಮೇಲೆ ಇವತ್ತು ತಹಸೀಲ್ದಾರರು ಲಂಚವನ್ನು ಫಿಕ್ಸ್ ಮಾಡಿ ತಗೊಳ್ತಾರೆ. ಇಂಥ ಒಂದು ನೀಚ ತಹಸೀಲ್ದಾರನ್ನು ತಂದು ಇಟ್ಕೊಂಡವ್ರಿಗೆ ಒಳ್ಳೆ ಉದಾಹರಣೆ ಇದು. ನಮ್ಮ ಭ್ರಷ್ಟಾಚಾರಕ್ಕೆ ಒಳ್ಳೆ ಉದಾಹರಣೆಯಾದಂಥ ನಮ್ಮ ತಹಸೀಲ್ದಾರರು ಸಾರ್ವಜನಿಕರಿಗೆ ಯಾರಿಗೂ ತಹಸೀಲ್ದಾರ್ ಆಫೀಸ್ ಒಳಗಡೆ ಅಲ್ಲಿ ಎಂಟ್ರಿ ಇಲ್ಲ. ಕಾಂಗ್ರೆಸ್ಸಿನ ನಾಯಕರು ಮಾತ್ರ ಅಲ್ಲಿ ಒಳಗಡೆ ಕೂತ್ಕೊತಾರೆ. ತಹಸೀಲ್ದಾರ್ ಅಲ್ಲಿ ಪಕ್ಕದಲ್ಲಿ ಚೇರ್ ಹಾಕಿ ಕುಣಿಸ್ಕೊತಾರೆ. ಕಾಂಗ್ರೆಸ್ನ ನಾಯಕರನ್ನು, ಬೇರೆ ಸಾರ್ವಜನಿಕರನ್ನು ಒಳಗಡೆ ಕೂಡ ಬಿಟ್ಕೊಳ್ಳಲ್ಲ. ಇಂಥ ಪರಿಸ್ಥಿತಿ ತಾಲೂಕು ಆಫೀಸು ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಿದೆ. ಪೊಲೀಸ್ ಸ್ಟೇಷನ್ಗಳಿದೆ, ಪೊಲೀಸ್ ಸ್ಟೇಷನ್ ಅಲ್ಲ, ಅದು ಕಾಂಗ್ರೆಸ್ನ ಕಚೇರಿಗಳಾಗಿದೆ. ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾತಾಡಿದರೆ ಯಾರು ಸುಮ್ಮನೆ ಕರೆದು ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, 107 ಹಾಕುವಂಥದ್ದು, ಶಾಸಕರು ಏನು ಹೇಳ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡುವಂಥ ಕೆಲಸವನ್ನು ನಡೀತದೆ. ಅತಿ ಶೀಘ್ರದಲ್ಲಿ ಇದ್ರ ವಿರುದ್ಧ ಹೋರಾಟವನ್ನು ನಂಬ್ಕೊಳ್ತೇವೆ. ತಹಸೀಲ್ದಾರ್ ಕಚೇರಿ ಮತ್ತು ಪೊಲೀಸ್ ಠಾಣೆಗೆ ನಮ್ಮ ರಾಜ್ಯ ನಾಯಕರು, ವಿರೋಧ ಪಕ್ಷದ ನಾಯಕರು ಆಲ್ರೆಡಿ ನಾವು ಮಾತಾಡಿದ್ದೀವಿ. ಒಂದು ಸಾರಿ ಸೇರಿ ಎಲ್ಲ ನುಗ್ಗುವಂಥ ಕೆಲಸ ಮಾಡೋ ತಾಲೂಕು ಆಫೀಸ್ಗೆ ಅಂತ ಹೇಳಿದ್ದಾರೆ. ಈ ಕಾರ್ಯವನ್ನು ಮಾಡ್ತೀವಿ. ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ಸು ತಾಲೂಕು ಕಚೇರಿ ಮತ್ತು ಪೊಲೀಸ್ ಸ್ಟೇಷನನ್ನು ತನ್ನ ಕಚೇರಿಗಳನ್ನು ಮಾಡಿಕೊಂಡಿದೆ. ಇದು ತಪ್ಪಿಸುವಂಥ ಕೆಲಸನ ಭಾರತೀಯ ಜನತಾ ಪಕ್ಷ ಮಾಡ್ತೇವೆ.